Hello friends, once again welcome to this video session. I, Ravindra Sharma TV, Associate Professor in the subject of History, working at Government First Grade Women's College, Tumkur, now going to present a video on Types of Terrorism Part 1. ಭಯೋತ್ಪಾದನೆಯ ವಿಧಗಳು ಅಂತಕ್ಕಂಥದ್ರಲ್ಲಿ ಮೊದಲನೇ ಭಾಗವನ್ನ ನಾವು ಇವತ್ತು ಗಮನಿಸ್ತಾ ಹೋಗ್ತಕ್ಕಂಥದ್ದು. ಭಯೋತ್ಪಾದನೆಯ ವಿಧಗಳು. Terrorism is a criminal and intentional violent activity performed by an organization to fulfill their goal, generate fear among people, create publicity for their goals, and try to convince people that the government is powerless against them is the three major activities of the terrorists. ನಾವು ಭಯೋತ್ಪಾದನೆ ಅನ್ನೋದು ಏನು ಅನ್ನೋದನ್ನ ಈಗಾಗಲೇ ಕಳೆದ 3 ವಿಡಿಯೋಗಳಲ್ಲಿ ಅರ್ಥವನ್ನ ಮಾಡ್ಕೊಂಡಿದ್ದೀವಿ. ಅದನ್ನೇ ಇನ್ನೊಮ್ಮೆ ಇಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು, ಭಯೋತ್ಪಾದನೆ ಅಂತಕ್ಕಂಥದ್ದು ಒಂದು ಅಪರಾಧಿ ಕೃತ್ಯ, ಅಪರಾಧಿ ಚಟುವಟಿಕೆ ಅಷ್ಟೇ ಅಲ್ಲ, ಅತಿಯಾದ ಹಿಂಸೆಯನ್ನ ಬಳಸ್ಕೊಂಡು ಮಾಡ್ತಕ್ಕಂಥ ಅಪರಾಧಿ ಕೃತ್ಯ ಅಂತಕ್ಕಂಥದ್ದು ಇದು. ಈ ಭಯೋತ್ಪಾದಕ ಚಟುವಟಿಕೆಯನ್ನ ಬಹುತೇಕವಾಗಿ ಸಂಘಟನೆಗಳು, ವ್ಯವಸ್ಥಿತ ಸಂಘಟನೆಗಳು ನಿರ್ವಹಿಸ್ತಕ್ಕಂಥದ್ದನ್ನ ಕಾಣ್ತೀವಿ. ತಮ್ಮದೇ ಆದಂತಹ ಗುರಿ ಉದ್ದೇಶಗಳನ್ನ ಇಟ್ಕೊಂಡಿರುತ್ತೆ. ಆ ಗುರಿ ಉದ್ದೇಶದ ಸಾಧನೆಗೋಸ್ಕರನೇ ಅವು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗ್ತಾ ಹೋಗ್ತಕ್ಕಂಥದ್ದು. ಜನಮಾನಸದಲ್ಲಿ, ಜನ ಸಮುದಾಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಯ ಭೀತಿಯ ವಾತಾವರಣವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು. ತಮ್ಮ ಪರವಾಗಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ದೊರಕೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು. ಮತ್ತೆ ಜನರಲ್ಲಿ ಅಸ್ತಿತ್ವದಲ್ಲಿರುವ ಸರ್ಕಾರ ತಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಏನೂ ಆಗ್ತಾ ಇಲ್ಲ ಅನ್ನುವಂಥ ಭಾವನೆ ಜನರಲ್ಲಿ ಬರಬೇಕು. ಹಾಗೇನೆ ಭಯೋತ್ಪಾದಕರ ವಿರುದ್ಧ ನಮ್ಮ ಸರ್ಕಾರ ವಿಫಲವಾಗ್ತಾ ಇದೆ ಅನ್ನುವಂಥ ಭಾವನೆ ಸಹ ಬರಬೇಕು. ಆ ತರಹದ ವ್ಯವಸ್ಥೆಯನ್ನ ರೂಪಿಸ್ಕೊಳ್ತಕ್ಕಂಥದ್ದೇ ಈ ಭಯೋತ್ಪಾದಕರ ಪ್ರಧಾನ ಗುರಿಯಾಗಿರೋದನ್ನ ನಾವು ಕಾಣ್ತಕ್ಕಂಥದ್ದು. There are various types of terrorism, namely political terrorism, economic terrorism, racial terrorism, tribal terrorism, religious terrorism, national liberation terrorism, state-sponsored terrorism, bioterrorism, cyber terrorism, narco-terrorism, quasi-terrorism. Various hundreds of types of terrorisms are there in the world. ನೂರಾರು ರೀತಿಯ ಭಯೋತ್ಪಾದನೆಯ ವಿಧಗಳು ಇವತ್ತು ಅಸ್ತಿತ್ವದಲ್ಲಿ ಇರತಕ್ಕಂಥದನ್ನ ನಾವು ಕಾಣ್ತಾ ಹೋಗಬಹುದು. ಈ ಭಯೋತ್ಪಾದನೆಯ ಅತ್ಯಂತ ಪ್ರಮುಖ ವಿಧಗಳು ನಾವು ಗಮನಿಸಬೇಕಾದಂಥದ್ದು ಅಂತ ಹೇಳಿದ್ರೆ, ರಾಜಕೀಯ ಭಯೋತ್ಪಾದನೆ ಅಂತಕ್ಕಂಥದ್ದು ಒಂದು. ಇದು ರಾಜಕೀಯ ಅಥವಾ ಸರ್ಕಾರಿ ರಚನೆಯ ಸ್ವರೂಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಆರ್ಥಿಕ ಭಯೋತ್ಪಾದನೆ, ಕಾರ್ಲ್ ಮಾರ್ಕ್ಸ್ ಹೇಳ ಹಾಗೆ ಯಾವುದೇ ಘಟನೆ ಹಿಂದೆ ಆರ್ಥಿಕತೆಯ ನೆರಳು ಇದ್ದೇ ಇರುತ್ತೆ, ಆರ್ಥಿಕ ಭಯೋತ್ಪಾದನೆ. ಹಾಗೇನೆ ರೇಸಿಯಲ್ ಆರ್ ಟ್ರೈಬಲ್ ಟೆರರಿಸಂ ಅಂತಕ್ಕಂಥದ್ದು, ಜನಾಂಗೀಯ ಅಥವಾ ಬುಡಕಟ್ಟು ಭಯೋತ್ಪಾದನೆ ಅಂತಕ್ಕಂಥದ್ದು. ಧಾರ್ಮಿಕ ಭಯೋತ್ಪಾದನೆ, ವೆರಿ ಡೇಂಜರಸ್ ಟೈಪ್ ಆಫ್ ಟೆರರಿಸಂ ಇದು. ಹಾಗೇನೆ ನ್ಯಾಷನಲ್ ಲಿಬರೇಷನ್ ಟೆರರಿಸಂ, ರಾಷ್ಟ್ರೀಯ ವಿಮುಕ್ತಿ ಭಯೋತ್ಪಾದನೆ ಅಂತಕ್ಕಂಥದ್ದು. ರಾಜ್ಯ ಪ್ರೇರಿತ ಭಯೋತ್ಪಾದನೆ, ಅಸ್ತಿತ್ವದಲ್ಲಿರುವ ಸರ್ಕಾರವೇ ಭಯೋತ್ಪಾದನೆಯ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು. ಬಯೋಟೆರರಿಸಂ ಇದೆ, ಹೊಸದಾಗಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ಬಯೋಟೆರರಿಸಂ. ಟು ಬಿ ಫ್ರಾಂಕ್, ಇವಾಗ ಏನು COVID-19 ಕಾಣಿಸ್ಕೊಳ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ, ಕೊರೋನಾ, ಇದು ಒಂದು ರೀತಿ ಬಯೋಟೆರರಿಸಂ. ಸೈಬರ್ ಟೆರರಿಸಂ ಅಂತ ಬರುತ್ತೆ, ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ, ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟ ಹಾಗೆ, ಅವುಗಳನ್ನ ಹಾಳುಗೆಡವಿ ಇರತಕ್ಕಂಥ ಮಾಹಿತಿಯನ್ನ ಕದ್ದು ದುರುಪಯೋಗ ಪಡಿಸ್ಕೊಂಡು ಇನ್ನೊಂದು ದೇಶವನ್ನೇ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ಇದು ಸೈಬರ್ ಟೆರರಿಸಂ. ನಾರ್ಕೋ ಟೆರರಿಸಂ ಅಂತಕ್ಕಂಥದ್ದು ಕಾಣಿಸ್ಕೊಂಡಿದೆ.
ನಾರ್ಕೋ ಟೆರರಿಸಂ ಅಂದ್ರೆ ಮಾದಕ ವಸ್ತುಗಳನ್ನ ದೊಡ್ಡ ಪ್ರಮಾಣದಲ್ಲಿ ಕಳ್ಳ ಸಾಗಾಣಿಕೆಯನ್ನ ಮಾಡಿ ಇನ್ನೊಂದು ದೇಶದಲ್ಲಿ ಅದನ್ನ ಮಾರಾಟ ಮಾಡಿ ಅಲ್ಲಿಯ ಜನ ಸಮುದಾಯವನ್ನ ಸದಾ ಕಾಲ ಈ ಒಂದು ಅನಾರೋಗ್ಯಕ್ಕೆ ದೂಡ್ತಕ್ಕಂಥದ್ದು, ಮಾನಸಿಕ ಸ್ಥಿಮಿತವನ್ನೇ ಕಳ್ಕೊಳ್ಳೋ ಹಾಗೆ, ದೈಹಿಕ ಕ್ಷಮತೆಯನ್ನ ಕಳ್ಕೊಳ್ಳೋ ಹಾಗೆ ಮಾಡ್ತಕ್ಕಂಥದ್ದು, ದೇಶಗಳ ಸಮುದಾಯವನ್ನೇ ಹಾಳು ಮಾಡ್ತಕ್ಕಂಥದ್ದು ಕ್ವಾಸಿ ಟೆರರಿಸಂ ಅಂತಕ್ಕಂಥದ್ದಿದೆ, ಅರೆ ಭಯೋತ್ಪಾದನೆ. ಆದ್ರೆ ನಮ್ಮ ಒಂದು ಸಬ್ಜೆಕ್ಟ್ ಮ್ಯಾಟರ್ ಆಗಿ ನಮ್ಮ ಒಂದು ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು 6 ರೀತಿಯ ಭಯೋತ್ಪಾದನೆಯನ್ನಷ್ಟೇ ಪ್ರಧಾನವಾಗಿ ಗಮನಿಸ್ತಕ್ಕಂಥದ್ದು. ರಾಜಕೀಯ ಭಯೋತ್ಪಾದನೆ, ಆರ್ಥಿಕ ಭಯೋತ್ಪಾದನೆ, ಜನಾಂಗೀಯ ಭಯೋತ್ಪಾದನೆ, ಧಾರ್ಮಿಕ ಭಯೋತ್ಪಾದನೆ, ರಾಷ್ಟ್ರೀಯ ವಿಮುಕ್ತಿ ಭಯೋತ್ಪಾದನೆ ಮತ್ತು ರಾಜ್ಯ ಪ್ರೇರಿತ ಭಯೋತ್ಪಾದನೆ ಅಂತಕ್ಕಂಥದ್ದು. ಮೊದಲನೇ ಅಂಶವನ್ನ ಗಮನಿಸೋಣ, ಪೊಲಿಟಿಕಲ್ ಟೆರರಿಸಂ. Political or ideological terrorism is the most common type of terrorism in the world. The ideological dissent groups organized terrorist activities against the existing government to replace it according to their will. They spread immense fear in the minds of masses. The best known example for this type of terrorism was assassination of Tsar Alexander II of Russia, overthrow of monarchy in Nepal and dictatorship in Cuba. ನೋಡಿ, ರಾಜಕೀಯ ಭಯೋತ್ಪಾದನೆ ಅಂತಕ್ಕಂಥದ್ದು ಅದನ್ನ ಐಡಿಯಾಲಜಿಕಲ್ ಭಯೋತ್ಪಾದನೆ, ಸೈದ್ಧಾಂತಿಕ ಭಯೋತ್ಪಾದನೆ ಅಂತ ಹೇಳಿ ಸಹ ಕರೀತಾರೆ. ಆಡಳಿತದ ಸ್ವರೂಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇದು. ನಾವು ಈಗಾಗಲೇ ಗಮನಿಸಿದ್ವಿ, ಪ್ರಪಂಚದಲ್ಲಿ ಹಲವಾರು ರೀತಿಯ ರಾಜಕೀಯ ವ್ಯವಸ್ಥೆ ಇರುತ್ತೆ ಅಂತಕ್ಕಂಥದನ್ನ. ಪ್ರಜಾಪ್ರಭುತ್ವ ಇರಬಹುದು, ಸರ್ವಾಧಿಕಾರತ್ವ ಇರಬಹುದು, ರಾಜಪ್ರಭುತ್ವ ಅಂತಕ್ಕಂಥದ್ದು ಇರಬಹುದು, ಕಾರ್ಮಿಕ ಆಡಳಿತ ಪ್ರೊಲಿಟೇರಿಯನ್ ಗವರ್ನಮೆಂಟ್ ಅಂತಕ್ಕಂಥದ್ದು ಇರಬಹುದು, ಅಲಿಗಾರ್ಕಿ ಬಹುಪ್ರಭುತ್ವ ಅಂತಕ್ಕಂಥದ್ದು ಇರಬಹುದು. ನೂರಾರು ರೀತಿಯ ಆಡಳಿತ ವ್ಯವಸ್ಥೆಗಳು ರಾಜಕೀಯ ಸಿದ್ಧಾಂತಗಳಿಗೆ ಅನುಗುಣವಾಗಿ ಅಸ್ತಿತ್ವದಲ್ಲಿರೋದನ್ನ ಕಾಣ್ತೀವಿ. ಅಸ್ತಿತ್ವದಲ್ಲಿರುವ ಯಾವುದೇ ಸ್ವರೂಪದ ಆಡಳಿತ ವ್ಯವಸ್ಥೆ, ಅದು ಪ್ರಜಾಪ್ರಭುತ್ವನೋ ಡಿಕ್ಟೇಟರ್ಶಿಪ್ ರಾಜಪ್ರಭುತ್ವ, ಅದರ ವಿರುದ್ಧವಾಗಿ ಒಂದು ಗುಂಪು ಬೆಳೀತಾ ಹೋಗುತ್ತೆ. ಈ ಆಡಳಿತ ವ್ಯವಸ್ಥೆ ಸರಿ ಇಲ್ಲ, ಅವರ ಮೂಲ ಉದ್ದೇಶ ಆಡಳಿತವನ್ನ ತಮ್ಮ ಕೈವಶಕ್ಕೆ ತಗೊಳ್ತಕ್ಕಂಥದ್ದು, ರಾಜಕೀಯ ವ್ಯವಸ್ಥೆಯನ್ನು ತಮ್ಮ ನಿಯಂತ್ರಣಕ್ಕೆ ತಗೊಳ್ಳೋದು. ಹಾಗಾಗಿ ಅಸ್ತಿತ್ವದಲ್ಲಿ ಇರುವ ರಾಜಕೀಯ ವ್ಯವಸ್ಥೆಯ ವಿರುದ್ಧವಾಗಿ ಒಂದು ಸಂಚನ್ನ ರೂಪಿಸ್ತಾ ಹೋಗ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಯೋಜನೆಗಳನ್ನ ರೂಪಿಸ್ಕೊಳ್ತಾ ಹೋಗ್ತಾರೆ, ಸಂಪನ್ಮೂಲಗಳನ್ನ ಸಂಗ್ರಹಿಸ್ಕೊಳ್ತಾ ಹೋಗ್ತಾರೆ, ಭಯೋತ್ಪಾದನೆಯ ಚಟುವಟಿಕೆಗೆ ಇಳಿತಾರೆ. ಹೀಗೆ ಭಯೋತ್ಪಾದನೆಯ ಚಟುವಟಿಕೆಗೆ ಇಳಿದು ಜನಮಾನಸದಲ್ಲಿ ಅಸ್ತಿತ್ವದಲ್ಲಿರುವ ಸರ್ಕಾರಗಳ ಬಗ್ಗೆ ಅಪನಂಬಿಕೆಯನ್ನ, ಅಭದ್ರತೆಯ ಭಾವನೆಯನ್ನ ಬೆಳೆಸ್ತಾರೆ. ಆ ಮೂಲಕ ಅಸ್ತಿತ್ವದಲ್ಲಿರುವ ಸರ್ಕಾರಗಳನ್ನ ಕಿತ್ತು ಹಾಕಿ ತಮ್ಮ ಇಷ್ಟದ, ತಮ್ಮ ಬಯಕೆಯ ರೀತಿಯ ಸರ್ಕಾರ ವ್ಯವಸ್ಥೆಯನ್ನ, ರಾಜಕೀಯ ವ್ಯವಸ್ಥೆಯನ್ನ ಜಾರಿಗೆ ತರ್ತಕ್ಕಂಥ ಕೆಲಸ ಮಾಡೋದನ್ನ ಕಾಣ್ತೀವಿ. ಹಲವಾರು ಉದಾಹರಣೆ ಇದೆ. ಪ್ರಮುಖವಾಗಿ ನೋಡೋದಾದ್ರೆ ರಷ್ಯಾದ ಝಾರ್ ಅಲೆಕ್ಸಾಂಡರ್ನನ್ನ ಹತ್ಯೆ ಮಾಡಿದಂತಹ ಘಟನೆಯನ್ನ ಕಾಣಬಹುದು. ರಾಜಪ್ರಭುತ್ವವನ್ನ, ಆಟೋಕ್ರಾಟಿಕ್ ಮೊನಾರ್ಕಿಯನ್ನ ಕಿತ್ತಾಕ್ಲಿಕ್ಕೋಸ್ಕರ. ಅಥವಾ ನೇಪಾಳದಲ್ಲಿದ್ದ ರಾಜಪ್ರಭುತ್ವವನ್ನ ಕಿತ್ತೊಗೆದಿದ್ದನ್ನ ಗಮನಿಸಬಹುದು. ಕ್ಯೂಬಾದಲ್ಲಿದ್ದ ಸರ್ವಾಧಿಕಾರತ್ವವನ್ನ ಕಿತ್ತಾಕಿದ್ದನ್ನ ನಾವು ಗಮನಿಸಬಹುದು. ವೆಲ್, Narodnaya Volya, founded in 1879, was a political revolutionary organization of Russia. It conducted killings of Tsarist officials in an attempt to overthrow the autocratic rule of Tsar Alexander II. On 13th March 1881, Tsar Alexander was assassinated while returning to Winter Palace in St. Petersburg from Mikhailovsky Mange in a closed carriage.
ಒಂದು ಘಟನೆಯನ್ನ ಉದಾಹರಣೆಯಾಗಿ ರಾಜಕೀಯ ಭಯೋತ್ಪಾದನೆಗೆ ಒಂದು ಉದಾಹರಣೆಯನ್ನ ನಾವು ನೋಡೋದಾದ್ರೆ ರಷ್ಯಾದ ಝಾರ್ ಅಲೆಕ್ಸಾಂಡರ್ ಎರಡನೇ ಝಾರ್ ಅಲೆಕ್ಸಾಂಡರ್ ಚಕ್ರವರ್ತಿಯ ಹತ್ಯೆಯನ್ನ ಗಮನಿಸಬಹುದು. 1879ರಲ್ಲಿ ರಷ್ಯಾದಲ್ಲಿ ನಾರ್ಡ್ನೋಯಾ ವೋಲ್ಯಾ ಅಂತಕ್ಕಂಥ ಒಂದು ಸಂಘಟನೆ ಕಾಣಿಸ್ಕೊಳ್ತು. ಇದು ರಾಜಕೀಯ ಭಯೋತ್ಪಾದಕ ಸಂಘಟನೆಯಾಗಿ ಬೆಳೀತಾ ಹೋಯಿತು. ಝಾರ್ ಅಲೆಕ್ಸಾಂಡರ್ ಅಥವಾ ಝಾರಿಸ್ಟ್ ಆಡಳಿತದಲ್ಲಿ ಕಾಣಿಸ್ಕೊಂಡಂತಹ ಒಂದು ನಿರಂಕುಶ ಆಡಳಿತವನ್ನ, ದಮನಕಾರಿ ಆಡಳಿತವನ್ನ, ನಿರ್ದಿಷ್ಟ ಸಮುದಾಯಗಳನ್ನ ಹಾಳುಗೆಡುತ್ತಾ ಹೋದಂತಹ ಒಂದು ವ್ಯವಸ್ಥೆಯ ವಿರುದ್ಧವಾಗಿ ನಾರ್ಡ್ನೋಯಾ ವೋಲ್ಯಾ ಅಂತಕ್ಕಂಥ ಸಂಘಟನೆ ತಿರುಗಿ ಬೀಳ್ತು. ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಝಾರ್ ಆಡಳಿತದ ಅಧಿಕಾರಿಗಳನ್ನ ಕೊಂದಾಕ್ತಾ ಹೋಯ್ತು. ಸಾಮಾನ್ಯ ಜನರು ಸಾವಿಗೀಡಾಗ್ತಾ ಹೋದ್ರು. ಅವರ ಮುಖ್ಯ ಉದ್ದೇಶ ಝಾರ್ ಅಲೆಕ್ಸಾಂಡರ್ನನ್ನೇ ಕೊಂದು ಹಾಕಿ ಆಡಳಿತ ವ್ಯವಸ್ಥೆ, ಆಟೋಕ್ರಾಟಿಕ್ ರೂಲ್ಗೆ ಒಂದು ಅಂತ್ಯವನ್ನ ಹಾಡಬೇಕು, ನಿರಂಕುಶ ಪ್ರಭುತ್ವಕ್ಕೆ ಕೊನೆ ಎಳಿಬೇಕು ಅಂತಕ್ಕಂಥದ್ದು. ಮತ್ತೆ ಅದರಲ್ಲಿ ಯಶಸ್ವಿನೂ ಆದ್ರು. 1881ನೇ ವರ್ಷದ ಮಾರ್ಚ್ ತಿಂಗಳ 13ನೇ ತಾರೀಕು ಝಾರ್ ಅಲೆಕ್ಸಾಂಡರ್ ಎರಡನೇ ಅಲೆಕ್ಸಾಂಡರ್ ಚಕ್ರವರ್ತಿ ಮಿಖೈಲೋವ್ಸ್ಕಿ ಮಾಂಗೆ ಅಂತಕ್ಕಂಥ ಸ್ಥಳದಿಂದ ಒಂದು ಕ್ಲೋಸ್ಡ್ ಕ್ಯಾರಿಯೇಜ್ನಲ್ಲಿ, ಒಂದು ಕುದುರೆ ಗಾಡಿನಲ್ಲಿ, ಪರಿಪೂರ್ಣವಾದ ರಕ್ಷಣೆ ಇರತಕ್ಕಂಥ ಮುಚ್ಚಲ್ಪಟ್ಟಂತಹ ಕುದುರೆ ಗಾಡಿನಲ್ಲಿ ಆತ ತನ್ನ ಚಳಿಗಾಲದ ರಾಜಧಾನಿ ನಗರ ಸೈಂಟ್ ಪೀಟರ್ಸ್ ಬರ್ಗ್ಗೆ ಹಿಂದಿರುಗಿ ಬರ್ತಾ ಇದ್ದಂತಹ ಸಂದರ್ಭವನ್ನ ಬಳಸ್ಕೊಂಡು ಈ ನಾರ್ಡ್ನೋಯಾ ವೋಲ್ಯಾ ಸಂಘಟನೆಯ ಸದಸ್ಯರು ಝಾರ್ ಚಕ್ರವರ್ತಿಯನ್ನೇ ಕೊಂದು ಹಾಕಿದ್ರು. ದೊಡ್ಡ ಪ್ರಮಾಣದ ಬದಲಾವಣೆ ಆಗ್ಲಿಲ್ಲ ಅವರು ಬಯಸಿದ ಹಾಗೆ. ಝಾರ್ ಅಲೆಕ್ಸಾಂಡರ್ನ ಹತ್ಯೆ ಎಲ್ಲ ಸಮಸ್ಯೆಗೆ ಪರಿಹಾರವನ್ನ ಕೊಡ್ಲಿಲ್ಲ, ಆದ್ರೆ ಅವರು ಬಯಸಿದ್ರು ಪರಿಹಾರವನ್ನ ಪಡ್ಕೊಳ್ಳಿಕ್ಕೆ. ಇನ್ನು ಎರಡನೇ ಅಂಶವನ್ನ ಗಮನಿಸೋಣ. ಫಿಡೆಲ್ ಕ್ಯಾಸ್ಟ್ರೋ ಅಂಡ್ ಚೆ ಗುವಾರಾ ಆರ್ಗನೈಸ್ಡ್ socialist revolution against military dictatorship of General Batista of Cuba. In January 1959, Castro was successful in establish communist government in Cuba by overthrowing General Batista's government. ನೋಡಿ, ಕ್ಯೂಬಾದ ವಿಚಾರವನ್ನ ಗಮನಿಸ್ತಾ ಇದ್ದೀವಿ. ಕ್ಯೂಬಾದಲ್ಲಿ ಮಿಲಿಟರಿ ಸರ್ವಾಧಿಕಾರತ್ವ ಇತ್ತು. ಮಿಲಿಟರಿ ದಂಡನಾಯಕರಾಗಿದ್ದ ಬಟಿಸ್ಟಾ ಅಂತಕ್ಕಂಥ ವ್ಯಕ್ತಿ ಸೈನಿಕ ಸರ್ಕಾರವನ್ನ ಸ್ಥಾಪನೆ ಮಾಡಿಕೊಂಡಿದ್ರು. ಆದ್ರೆ ಆ ಸೈನಿಕ ಸರ್ಕಾರದ ಕ್ರಮಗಳು ಜನ ವಿರೋಧಿಯಾಗಿದ್ವು, ಜನರಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದ್ವು. ಇದನ್ನ ಬಳಸ್ಕೊಂಡಂತಹ ಇಬ್ಬರು ನಾಯಕರು, ಫಿಡೆಲ್ ಕ್ಯಾಸ್ಟ್ರೋ ಮತ್ತು ಚೆ ಗುವಾರಾ ಅಂತಕ್ಕಂಥ ನಾಯಕರುಗಳು ಜನರನ್ನ ಸಂಘಟಿಸ್ತಾ ಹೋದ್ರು, ಹೋರಾಟದ ಕಿಚ್ಚನ್ನ ತುಂಬಿದ್ರು. ಕಮ್ಯುನಿಸ್ಟ್ ಈ ಒಂದು ಸೈನಿಕ ಸರ್ವಾಧಿಕಾರತ್ವದ ವಿರುದ್ಧ ಸಂಘಟಿಸಿದ್ರು. ಅಂತಿಮವಾಗಿ 1959ನೇ ವರ್ಷದ ಜನವರಿ ತಿಂಗಳಿನಲ್ಲಿ ಬಟಿಸ್ಟಾ ನಾಯಕತ್ವದ ಮಿಲಿಟರಿ ಸರ್ಕಾರವನ್ನೇ ಕಿತ್ತು ಹಾಕಿ ಫಿಡೆಲ್ ಕ್ಯಾಸ್ಟ್ರೋ ಕಮ್ಯುನಿಸ್ಟ್ ಮಾದರಿಯ ಸರ್ಕಾರವನ್ನ, ಸೋಷಿಯಲಿಸ್ಟಿಕ್ ಫಾರ್ಮ್ ಆಫ್ ಗವರ್ನಮೆಂಟ್ ಅನ್ನ ಸ್ಥಾಪನೆ ಮಾಡಿದ್ದನ್ನ ನಾವು ಕಾಣ್ತೀವಿ. ಹಾಗಾಗಿ ಇಲ್ಲಿ ತಮ್ಮ ಗುರಿ ಸಾಧನೆಯಲ್ಲಿ, ತಮ್ಮ ರಾಜಕೀಯ ಉದ್ದೇಶ ಸಾಧನೆಯಲ್ಲಿ ಯಶಸ್ಸನ್ನ ಕಂಡಿದ್ದನ್ನ ಕಾಣ್ತೀವಿ. ಇನ್ನು ನೇಪಾಳದ ವಿಷಯವನ್ನ ನೋಡೋದಾದ್ರೆ, Nepal, the only Hindu nation of the world, was under monarchy from 1769 during King Birendra Bir Bikram Shah's rule in 1972 to 2001. Maoist rebels under the leadership of Ganesh Prachanda started the anti-monarchist movement and disrupted the administration largely. Thousands of people and officials were killed and large-scale unrest prevailed everywhere. Finally, in 2007, monarchy was abolished and King Gyanendra, the 12th ruler of the Shah dynasty, lost his power. Nepal became a federal republic. ನಮ್ಮ ಪಕ್ಕದ
ಹಿಮಾಲಯದ ತಪ್ಪಲಿನ ಅತಿ ಪುಟ್ಟ ರಾಷ್ಟ್ರ ಇದು ನೇಪಾಳ. ನೇಪಾಳದಲ್ಲಿ ರಾಜಪ್ರಭುತ್ವ ಅಂತಕ್ಕಂಥದ್ದಿತ್ತು. ಜಗತ್ತಿನ ಏಕಮಾತ್ರ ಹಿಂದೂ ರಾಷ್ಟ್ರವಾಗಿತ್ತು ನೇಪಾಳ ಅಂತಕ್ಕಂಥದ್ದು. 1769ರಿಂದ ಶಾಹ್ ಮನೆತನ ಅಂತಕ್ಕಂಥದ್ದು, ಶಾಹ್ ರಾಜವಂಶ ಅಂತಕ್ಕಂಥದ್ದು ಅಧಿಕಾರ ನಡೆಸ್ತಾ ಇತ್ತು. ಆದ್ರೆ 1972ರಿಂದ 2001ನೇ ವರ್ಷದವರೆಗೆ ಆಳ್ವಿಕೆ ನಡೆಸಿದಂತಹ ಮಹಾರಾಜ ಬೀರೇಂದ್ರ ಬೀರ್ ಬಿಕ್ರಮ್ ಶಾಹ್ ಅವರ ಕಾಲಾವಧಿನಲ್ಲಿ ನೇಪಾಳದಲ್ಲಿ ಮಾವೋಯಿಸ್ಟ್ ರೆಬೆಲ್ಗಳು ತಮ್ಮ ಕಾರ್ಯಚಟುವಟಿಕೆಯನ್ನ ಪ್ರಾರಂಭ ಮಾಡಿಕೊಂಡ್ರು. ಮಾವೋಯಿಸ್ಟ್ ಬಂಡಾಯಗಾರರು. ಅದರ ನಾಯಕತ್ವವನ್ನು ವಹಿಸಿಕೊಂಡಿದ್ದು ಗಣೇಶ್ ಪ್ರಚಂಡ ಅಂತಕ್ಕಂಥ ವ್ಯಕ್ತಿ. ಕಮ್ಯುನಿಸ್ಟ್ ವಿಚಾರಧಾರೆಯಿಂದ ಪ್ರಭಾವಿತರಾಗಿದ್ರು. ಚೀನಾದಿಂದ ಎಲ್ಲ ರೀತಿಯ ಸಹಕಾರ ಪಡ್ಕೊಂಡು ಇವರು ತಮ್ಮ ಮಾವೋಯಿಸ್ಟ್ ಚಳುವಳಿಯನ್ನ ನಡೆಸ್ತಾ ಹೋದದ್ದು. ರಾಜಪ್ರಭುತ್ವವನ್ನ ಕಿತ್ತ ಹಾಕಬೇಕು, ನೇಪಾಳದಲ್ಲಿ ಕಮ್ಯುನಿಸ್ಟ್ ಮಾದರಿಯ ಸರ್ಕಾರವನ್ನ ತರಬೇಕು ಅಂತಕ್ಕಂಥದ್ದು ಪ್ರಚಂಡ ಉದ್ದೇಶ. ಅದಕ್ಕೋಸ್ಕರನೇ ಆಡಳಿತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಅಡೆತಡೆಯನ್ನ, ವಿಘ್ನವನ್ನ ಉಂಟು ಮಾಡ್ತಾ ಹೋದ್ರು. ಆಡಳಿತವನ್ನ ಅವ್ಯವಸ್ಥೆಗೆ ದೂಡಿದ್ರು. ಎಲ್ಲ ಕಡೆ ಗೊಂದಲ ಅಂತಕ್ಕಂಥದ್ದು ಮೂಡೋದಕ್ಕೆ ಕಾರಣರಾದ್ರು. ಸಾವಿರಾರು ಮಂದಿ ಜನತೆಯನ್ನ ಮತ್ತು ಆಡಳಿತಾಧಿಕಾರಿಗಳನ್ನ ಕಗ್ಗೊಲೆ ಮಾಡ್ತಾ ಹೋದ್ರು. ಪರಿಣಾಮ ರಾಜಪ್ರಭುತ್ವ ಯಶಸ್ವಿಯಾಗಿ ಅಧಿಕಾರ ನಡೆಸಲಿಕ್ಕಾಗ್ಲಿಲ್ಲ. ಜನರ ನಂಬಿಕೆ ವಿಶ್ವಾಸವನ್ನ ಕಳ್ಕೊಳ್ತಾ ಹೋಯ್ತು ರಾಜಪ್ರಭುತ್ವ. ಹಾಗಾಗಿ 2007ನೇ ವರ್ಷದಲ್ಲಿ ಈ ಶಾಹ್ ರಾಜವಂಶದ 12ನೇ ದೊರೆಯಾಗಿದ್ದ ಜ್ಞಾನೇಂದ್ರ ಅವರು ಅಧಿಕಾರ ಬಿಟ್ಕೊಡ್ಲೇಬೇಕಾಯ್ತು. ರಾಜಪ್ರಭುತ್ವವನ್ನು ಅಬಾಲಿಷ್ ಮಾಡಿದ್ರು, ರದ್ದುಗೊಳಿಸಿದ್ರು. ನೇಪಾಳ ಅಂತಕ್ಕಂಥ ಪುಟ್ಟ ರಾಷ್ಟ್ರ ಫೆಡರಲ್ ರಿಪಬ್ಲಿಕ್ ವ್ಯವಸ್ಥೆಯನ್ನ, ಸಂಯುಕ್ತ ಗಣರಾಜ್ಯ ವ್ಯವಸ್ಥೆಯನ್ನ ರೂಪಿಸ್ಕೊಂಡಿದ್ದನ್ನ ನಾವು ಕಾಣ್ತೀವಿ. ಆದರೆ ದುರಂತ ಅಂದ್ರೆ ಇವತ್ತಿಗೂ ನೇಪಾಳದಲ್ಲಿ ರಾಜಕೀಯ ಅಸ್ಥಿರತೆ ಅಂತಕ್ಕಂಥದ್ದು ಮುಂದುವರೆದಿದೆ. ಮೊನ್ನೆಯಷ್ಟೇ 2021ನೇ ವರ್ಷದ ಮೇ ತಿಂಗಳ ಅರ್ಧ ಭಾಗದ ಅವಧಿನಲ್ಲಿ ಪ್ರಧಾನಿ ಓಲಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹೊಸದಾಗಿ ಚುನಾವಣೆಗಳು ಅನಿವಾರ್ಯವಾಗಿದೆ ಪಾರ್ಲಿಮೆಂಟ್ಗೆ. ಇದು ನೇಪಾಳದ ಕಥೆ ರಾಜಕೀಯ ಭಯೋತ್ಪಾದನೆಯ ಹಿನ್ನೆಲೆಯಲ್ಲಿ ಕಾಣಿಸ್ಕೊಂಡದ್ದು. ಇನ್ನ ಎಕನಾಮಿಕ್ ಟೆರರಿಸಂ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಫ್ರಮ್ ದ ಅರ್ಲಿಯೆಸ್ಟ್ ಟೈಮ್ಸ್ ದ ಫ್ಯೂಡಲ್ ಲಾರ್ಡ್ಸ್, ರಿಚ್ ಜಮೀನ್ದಾರ್ಸ್, ಬ್ಯಾಂಕರ್ಸ್, ಲ್ಯಾಂಡ್ industrialists, traders exploited the common people. The communist terrorists started their rebellions to prevent the common masses from exploitation, to redistribution the wealth of nation among its citizens and establish a new order of government. They adopted the scientific socialism or communist ideology preached by the great politico-economic thinker ಕಾರ್ಲ್ ಮಾರ್ಕ್ಸ್. ಆರ್ಥಿಕ ಭಯೋತ್ಪಾದನೆ ಅನ್ನೋದನ್ನ ನಾವು ಗಮನಿಸಲಿಕ್ಕೆ ಹೋಗ್ತಾ ಇದ್ದೀವಿ. ನಮ್ಗೆ ಗೊತ್ತಿದೆ, ಪ್ರಾಚೀನ ಕಾಲದಿಂದಲೂ ಶೋಷಣೆ ಅಂತಕ್ಕಂಥದ್ದು ನಿರಂತರವಾಗಿ ನಡ್ಕೊಂಡು ಬರ್ತಲೇ ಇರ್ತಕ್ಕಂಥ ಅಂಶ. ಫ್ಯೂಡಲ್ ಲಾರ್ಡ್ಗಳು ಅಧಿಕಾರ ಸ್ಥಾನದಲ್ಲಿದ್ದವರು, ಜಮೀನು ಹೊಂದಿದ್ದಂಥವ್ರು, ದೊಡ್ಡ ಪ್ರಮಾಣದ ಭೂ ಹಿಡುವಳಿ ಹೊಂದಿದ್ದವರು, ಈ ಫ್ಯೂಡಲ್ ವ್ಯವಸ್ಥೆಯ ಮೇಲ್ಹಂತದಲ್ಲಿ ಇದ್ದವರು ಊಳಿಗಮಾನ್ಯದ ವ್ಯವಸ್ಥೆಯಲ್ಲಿ. ಹಾಗೇನೆ ಶ್ರೀಮಂತ ಜಮೀನುದಾರರು, ಲೇವಾದೇವಿಗಾರರು, ಕೈಗಾರಿಕೋದ್ಯಮಿಗಳು, ದೊಡ್ಡ ಪ್ರಮಾಣದ ವ್ಯಾಪಾರಿಗಳು, ಬಂಡವಾಳಗಾರರು, ಇವರೆಲ್ಲರೂ ಬಡವರ್ಗವನ್ನ ನಿರಂತರವಾಗಿ ಶೋಷಣೆ ಮಾಡ್ಕೊಂಡು ಬರ್ತಲೇ ಇರೋದನ್ನ ನಾವು ಗಮನಿಸ್ತೀವಿ. ಇತಿಹಾಸದ ಉದ್ದಕ್ಕೂ ಇದನ್ನೇ ಕಾಣಿಸ್ತಕ್ಕಂಥದ್ದು. ಅದಕ್ಕೆ ಕಾರ್ಲ್ ಮಾರ್ಕ್ಸ್ ಒಂದ್ ಕಡೆ ಸ್ಪಷ್ಟವಾಗಿ ಹೇಳ್ತಾರೆ, ಹಿಸ್ಟ್ರಿ ಈಸ್ ಅನ್ಎಂಡಿಂಗ್ ಡಯಲಾಗ್ ಬಿಟ್ವೀನ್ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಅಂತಕ್ಕಂಥ ಮಾತನ್ನು. ಇತಿಹಾಸ ಅಂತಕ್ಕಂಥದ್ದು ಉಳ್ಳವರು ಮತ್ತು ಇಲ್ಲದವರ ನಡುವಣ ನಿರಂತರ ಸಂಘರ್ಷದ ಚಿತ್ರಣ ಅಂತಕ್ಕಂಥದನ್ನ. ಈ ಕಮ್ಯುನಿಸ್ಟ್ ಐಡಿಯಾಲಜಿ ಅಂತಕ್ಕಂಥದನ್ನ ಬಳಸ್ಕೊಂಡು ಕಮ್ಯುನಿಸ್ಟ್ ಭಯೋತ್ಪಾದಕರು ಆರ್ಥಿಕ ಸ್ವರೂಪದ ಭಯೋತ್ಪಾದನೆಯಲ್ಲಿ ತೊಡಗಿರ್ತಕ್ಕಂಥದನ್ನ ನಾವು ಕಾಣ್ತಾ ಹೋಗ್ತೀವಿ.
ಅವರ ಮೂಲ ಉದ್ದೇಶ ಅಂತ ಹೇಳಿದರೆ ಶೋಷಣೆಯ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಕ್ಕಂಥದ್ದು, ಹಾಗೇನೆ ಸಂಪತ್ತಿನ ಹಂಚಿಕೆ, ಪುನರ್ ಹಂಚಿಕೆಯನ್ನ ಮಾಡಬೇಕು. ರಾಷ್ಟ್ರದ ಎಲ್ಲ ಜನರಿಗೂ ಸಂಪತ್ತಿನ ಪುನರ್ ಹಂಚಿಕೆ, ಅದರ ಜೊತೆ ಒಳಗೆ ದುಡಿಯುವ ವರ್ಗಕ್ಕೆ ಪ್ರಾಧಾನ್ಯತೆ ಮತ್ತು ಎಲ್ಲರೂ ದುಡಿಮೆಯನ್ನ ಮಾಡಬೇಕು. ದುಡಿಯದವನಿಗೆ ಬದುಕುವ ಹಕ್ಕಿಲ್ಲ ಅಂತಕ್ಕಂಥ ನಿಯಮ. ಎಲ್ಲರೂ ಕಾರ್ಮಿಕರು, ಕಾಮ್ರೇಡ್ಸ್. ಇಂಥ ವ್ಯವಸ್ಥೆಯನ್ನ ತರಬೇಕು. ಯಾರದೋ ದುಡಿಮೆಯನ್ನ ಬಳಸ್ಕೊಂಡು ಇನ್ಯಾರೋ ಸುಖ, ವೈಭೋಗದ ಬದುಕನ್ನು ನಡೆಸೋದನ್ನ ತಡಿಬೇಕು ಅಂತಕ್ಕಂಥದ್ದು. ಅದ್ರ ಮೂಲಕ ಹೊಸ ಮಾದರಿಯ ಸರ್ಕಾರವನ್ನ ರೂಪಿಸ್ಬೇಕು ಅಂತಕ್ಕಂಥದ್ದು ಆರ್ಥಿಕ ಭಯೋತ್ಪಾದನೆಯ ಮೂಲ ಉದ್ದೇಶವಾಗಿರ್ತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಮಹಾನ್ ರಾಜಕೀಯ ಆರ್ಥಿಕ ಚಿಂತಕನಾದಂಥ ಕಾರ್ಲ್ ಮಾರ್ಕ್ಸ್ ಅನ್ನ ವೈಜ್ಞಾನಿಕ ಸಮಾಜವಾದ ಅಥವಾ ಸಮತಾವಾದ ಸಿದ್ಧಾಂತವನ್ನ ಇವರು ತಮ್ಮ ಹೋರಾಟಕ್ಕೆ ಆಧಾರವಾಗಿ ಬಳಸ್ಕೊಳ್ತಾರೆ. ಭಾರತದಲ್ಲಿ ನೋಡೋದಾದ್ರೆ CPI-ML ಅಂತಕ್ಕಂಥದ್ದು, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಅಂತಕ್ಕಂಥದ್ದು. PWG, ಪೀಪಲ್ಸ್ ವಾರ್ ಗ್ರೂಪ್ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು. ನಕ್ಸಲೈಟ್ಸ್ ಅಂತಕ್ಕಂಥದ್ದು, ಈ ನಕ್ಸಲೈಟ್ಸ್ ಅಂತಕ್ಕಂಥದ್ದು ಮೂಲತಃ ಬಂಗಾಳದಲ್ಲಿ ಹುಟ್ಟಿದ್ರು, ಇವತ್ತು ಭಾರತದ ಎಲ್ಲ ಭಾಗಗಳನ್ನ ಆವರಿಸ್ಕೊಳ್ತಾ ಇರ್ತಕ್ಕಂಥದನ್ನ, ಅತಿ ದೊಡ್ಡ ಸಮಸ್ಯೆಯಾಗಿ ಭಾರತವನ್ನ ಕಾಡ್ತಾ ಇರೋದನ್ನ ನಾವು ಕಾಣಬಹುದು. ಇವೆಲ್ಲವೂ ಆರ್ಥಿಕ ಭಯೋತ್ಪಾದಕ ಸಂಘಟನೆಗಳು. ಚಾರು ಮಜುಮ್ದಾರ್ ಮತ್ತು ಸನು ಕನ್ಯಾಲ್, ಓಕೆ, ಚಾರು ಮಜುಮ್ದಾರ್ ಮತ್ತು ಕನು ಸನ್ಯಾಲ್ ಅಂತಕ್ಕಂಥ ನಾಯಕರು ಪಶ್ಚಿಮ ಬಂಗಾಳದ ನಕ್ಸಲ್ ಬರಿ ಅಂತಕ್ಕಂತಹ ಹಳ್ಳಿನಲ್ಲಿ ಈ ಚಳುವಳಿಯನ್ನ ಪ್ರಾರಂಭ ಮಾಡಿದ್ರಿಂದ ನಕ್ಸಲೈಟ್ ಚಳುವಳಿ ಅಂತ ಹೇಳಿ ಕರೀತಾರೆ. ಪಶ್ಚಿಮ ಬಂಗಾಳದ ವಿಶಾಲ ಟೀ ಎಸ್ಟೇಟ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶೋಷಣೆ, ಎಲ್ಲ ರೀತಿಯ ಶೋಷಣೆ, ಫಿಸಿಕಲಿ, ಮೆಂಟಲಿ, ಎಕನಾಮಿಕಲಿ, ಈಚ್ ಅಂಡ್ ಎವರಿ ಟೈಪ್ ಆಫ್ ಎಕ್ಸ್ಪ್ಲಾಯ್ಟೇಷನ್ ಗೋಯಿಂಗ್ ಆನ್. ಅದರ ವಿರುದ್ಧವಾಗಿ ಜನರನ್ನ ಸಂಘಟಿಸಿದ್ರು ಚಾರು ಮಜುಮ್ದಾರ್ ಮತ್ತು ಕನು ಸನ್ಯಾಲ್. ನಕ್ಸಲೈಟ್ ಚಳುವಳಿ ಹುಟ್ಕೊಂಡಿದ್ದ ಹಾಗೆ ಪಶ್ಚಿಮ ಬಂಗಾಳದಲ್ಲಿ. ಹಾಗೆ ಕೊಂಡಪಲ್ಲಿ ಸೀತಾರಾಮಯ್ಯ, ವರವರ ರಾವಣ್ ಗದ್ದರ್, ಇವರು ಆಂಧ್ರ ಪ್ರದೇಶದಲ್ಲಿ ಪೀಪಲ್ಸ್ ವಾರ್ ಗ್ರೂಪ್ ಚಳುವಳಿಯನ್ನ ಪ್ರಾರಂಭ ಮಾಡಿಕೊಂಡ್ರು. ಆಂಧ್ರ ಪ್ರದೇಶದ ಬಲಿಷ್ಠ ಶ್ರೀಮಂತ ಜಮೀನುದಾರರಿಂದ ಬಡ ಸಮುದಾಯಕ್ಕೆ ಆಗ್ತಾ ಇರತಕ್ಕಂತಹ ಹಿಂಸೆ ಮತ್ತು ಶೋಷಣೆಯನ್ನ ತಡೆಯಲಿಕ್ಕೋಸ್ಕರ. Well, CPI-ML, PWG and Naxalite were the major organizations of the economic terrorism in India. Charu Majumdar and Kanu Sanyal started the Naxalite struggle from Naxalbari in West Bengal. Kondapalli Sitaramaya, Varavara Rao and Gaddar started People's War Group in Andhra Pradesh. Well, ನಾವು ಇದುವರೆಗೆ ಎರಡು ರೀತಿಯ ಭಯೋತ್ಪಾದಕ ವಿಧಗಳನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಒಂದು ರಾಜಕೀಯ ಭಯೋತ್ಪಾದನೆ ಅಂತಕ್ಕಂಥದ್ದು, ಇನ್ನೊಂದು ಆರ್ಥಿಕ ಸ್ವರೂಪದ ಭಯೋತ್ಪಾದನೆ ಅಂತಕ್ಕಂಥದ್ದು. ರಾಜಕೀಯ ಸ್ವರೂಪದ ಭಯೋತ್ಪಾದನೆಯ ಮೂಲ ಉದ್ದೇಶ ಅಸ್ತಿತ್ವದಲ್ಲಿರುವ ಸರ್ಕಾರವನ್ನ ಕಿತ್ತು ಹಾಕಿ ತಮ್ಮ ಬಯಕೆಯ ರೀತಿಯ ಸರ್ಕಾರವನ್ನ ಜಾರಿಗೆ ತರ್ತಕ್ಕಂಥದ್ದು. ಆರ್ಥಿಕ ಭಯೋತ್ಪಾದನೆಯ ಮೂಲ ಉದ್ದೇಶ ಜನತೆಗೆ ಉಂಟಾಗ್ತಾ ಇರತಕ್ಕಂಥ ಶೋಷಣೆಯನ್ನ, ತೊಂದರೆಯನ್ನ, ಶ್ರೀಮಂತರು ಮತ್ತು ಪ್ರಭಾವಿಗಳಿಂದ ಆಗ್ತಾ ಇರತಕ್ಕಂಥ ಶೋಷಣೆಯನ್ನ ಅಂತ್ಯಗೊಳಿಸಿ ಶೋಷಣೆ ರಹಿತವಾದ ವರ್ಗರಹಿತ ಸಮಾಜ ವ್ಯವಸ್ಥೆಯನ್ನ ರೂಪಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಉದ್ದೇಶಗಳು ಒಳ್ಳೆಯದೇ, ಆದರೆ ಅನುಸರಿಸುವ ದಾರಿಯಷ್ಟೇ ಇಲ್ಲಿ ಅಪಾಯಕಾರಿ, ಹಿಂಸಾತ್ಮಕ, ಕಾನೂನು ವಿರುದ್ಧವಾಗಿರ್ತಕ್ಕಂಥದ್ದು ಅನ್ನೋದನ್ನ ನಾವು ಗಮನಿಸ್ತೀವಿ. ಉಳಿದ ಭಯೋತ್ಪಾದಕ ಸ್ವರೂಪವನ್ನ, ವರ್ಗಗಳನ್ನ, ಭಯೋತ್ಪಾದಕ ವಿಧಗಳನ್ನ ನಾವು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಅಲ್ಲಿಯವರೆಗೂ ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.